ಓಂ ಗುರುರ್ ಬ್ರಹ್ಮ ಗುರು ವಿಷ್ಣು ಹೌದು. ಗುರುದೇವೋ ಮಹೇಶ್ವರ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಏನಾಯ್ತ್ರಿಪ್ಪ ಸರ? ಚರಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹಾ ಸಕಲ ಜೀವಿಗಳ ಆತ್ಮ ಜ್ಯೋತಿಯಾಗಿರ್ತಕ್ಕಂಥ ಹೌದು ನನ್ನಪ್ಪ ಪಂಚಮುಖದ ಪರಮಾತ್ಮನ ಪಾದರೊಂದಗಳಿಗೆ ಹಣೆ ಮನೆಯುತ್ತ ಅದೇ ರೀತಿಯಾಗಿ ಏನಾಯ್ತ್ರಿಪ್ಪ? ಜಗತ್ತಿನ ಸೃಷ್ಟಿಗೆ ಕಾರಣನಾಗಿ ಹಾ ಇರುವಿ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹೌದು ನನ್ನಪ್ಪ ಸೃಷ್ಟಿಕರ್ತ ಬ್ರಹ್ಮದೇವರ ಪಾದಕ್ಕಾದ್ರೂ ಕೂಡ ಹಣೆ ಮನೆಯುತ್ತ ಅದೇ ರೀತಿಯಾಗಿ ತಮ್ಮ ಏನಾಯ್ತ್ರಿಪ್ಪ? ಈ ಜಗತ್ತಿನೊಳಗಿರ್ತಕ್ಕಂಥ ಇರುವಿ 84 ಲಕ್ಷ ಜೀವರಾಶಿಗಳಿಗೆ ಹಾ ಕಾಲ ಕಾಲಕ್ಕೆ ಅನ್ನ ನೀರ ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡುವಂತ ಮಾಡಿ ನನ್ನಪ್ಪ ವಿಷ್ಣುದೇವರ ಪಾದಕ್ಕಾದ್ರೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಹಾ ಅದೇ ರೀತಿಯಾಗಿ ಏನಾಯ್ತ್ರಿಪ್ಪ ಸರ? ಯಾವ ನನ್ನ ಹಾಲ ಮತಕ್ಕೆ ಮೂಲ ಗುರುವಾಗಿ ಹಾ ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ಹೌದು ಯಾವ ಬೆಳಗಾವ ಜಿಲ್ಲೆ ರಾಯವಾಗ ತಾಲೂಕಿನ ಬೆಂಡವಾಡ ಗ್ರಾಮದ ಗುಡ್ಡದಲ್ಲಿ ಆಸನಗೈದಿರ್ತಕ್ಕಂಥ ಯಾರಿಪ್ಪ? ನನ್ನಪ್ಪ ಜಗದ್ಗುರು ರೇವಣ್ಣ ಸಿದ್ದೇಶ್ವರ ಪಾದ ಪದ್ಮಗಳಿಗೆ ಹಣೆ ಹೌದು ಅದೇ ರೀತಿಯಾಗಿ ಹಾ ಯಾವ ನನ್ನ ಕುಲಗುರುವಾಗಿರ್ತಕ್ಕಂಥ ಹೌದು ಹಗಲಿರುಳೆನ್ನದೆ 12 ವರ್ಷಗಳ ಕಾಲ ನಿತ್ಯ ತಪಸ್ಸುಗೈದು ಹಾ ಶಿವಪಾರ್ವತಿಯರನ್ನ ತರೆಗಳಿಸಿಕೊಂಡು ಹಾ ಶಿವನ ಸಿದ್ಧಾಟಿಕೆ ಸತ್ಯದ ನುಡಿಗಳನ್ನ ಬೇಡಿಕೊಂಡಿರ್ತಕ್ಕಂಥ ಹೌದು ಇದೇ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಗುಡ್ಡದಲ್ಲಿ ಆಸನಗೈದಿರ್ತಕ್ಕಂಥ ಹೌದು ನನ್ನಪ್ಪ ಗುರು ಬೀರ್ಲಿಂಗೇಶ್ವರನ ಪಾದಡಿದವರಿಗಳಿಗೆ ಹಣೆ ಮನೆಯುತ್ತ ತಮ್ಮ ಅದೇ ರೀತಿಯಾಗಿ ಏನಾಯ್ತ್ರಿಪ್ಪ ಸರ? ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಯಭೂತರಾಗಿರ್ತಕ್ಕಂಥ ಯಾರಿಪ್ಪ? ಅಪ್ಪಾಜಿ ಏನಾಗ್ಯದ ಹೇಳ್ರಿ, ನೀವು ಯಾಕೆ ಒದರಕತ್ತೀರ ಅನ್ನೋದು ನನಗೆ ತಿಳಿವಲ್ತ. ಏನು ಫರಕ್ ಆಗ್ಯದ ಒಮ್ಮೆ ಹೇಳಿಬಿಡಪ್ಪ, ನಮಗೆ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ಅನ್ನೋದು ನಮಗೂ ಅರಿವು ಆಗ್ತದ. ಹೊತ್ತೇರಿ ನೀ ಹೇಳಿದಂದ್ರೆ ಎಲ್ಲರೂ ಹಾದ ಬಳಕ ನೀ ಹೇಳಿದ್ದು ನನಗೂ ತಿಳಿಯಂಗಿಲ್ಲ, ದೈವಕ್ಕೂ ತಿಳಿಯಂಗಿಲ್ಲ. ಈಗ ಏನು ಹೇಳಿದ್ರು ನನಗೆ ಹೇಳ್ಬಾಣಿ. ಹಾ ಯಾಕಂತಂದ್ರ ಹೆಂಗಾಗ್ತದಪ್ಪ ಅಂತಂದ್ರ ತುಂಬಿದ ಸಭಾದೊಳಗೆ 4-2 ಜನ ಕೆಡಸವ್ರಿದ್ರೆ ಇಡೀ ಸಭಾನ ಕೆಟ್ಟ ಹೋಗ್ತದ. ಹೌದ್ರಿಪ್ಪ. ಎಷ್ಟು ಶಾಂತಿ ಇರ್ತೀರಿ ಅಷ್ಟು ಕಾರ್ಯಕ್ರಮ ಚಲೋ ಆಗ್ತದ. ಹಾ ಪುಣ್ಯಾತ್ಮರು ಏನ್ ಹೇಳ್ಯಾರು? ಹೇಳ್ಯಾರಿಪ್ಪ? ಶಾಂತಿ ಸರ್ವತ್ರ ಸಾಧನಂ ಅಂತ ಹೇಳ್ಯಾರು. ಹೌದು. ಮಾನವ ಜನ್ಮಕ್ಕೆ ಬಂದು ನಾವು ನೀವು ಏನಾದ್ರೂ ಸಾಧನೆ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಹಾ ಎಷ್ಟು ಶಾಂತಿ ರೀತಿಯಾಗಿರ್ತೀವಿ, ಅದರಿಂದ ಸಾಧಿಸ್ಲಿಕ್ಕೆ ಸಾಧ್ಯದ ಅಂತಕ್ಕಂಥ ಮಾತ. ಹೌದು ಹೌದಿಲ್ಲ? ಹಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ? ಸುಕ್ಷೇತ್ರವಾಗಿರ್ತಕ್ಕಂಥ ಪುಣ್ಯಮಯ ಕ್ಷೇತ್ರವಾಗಿರ್ತಕ್ಕಂಥ ಪಾವನಮಯ ಕ್ಷೇತ್ರವಾಗಿರ್ತಕ್ಕಂಥ ಹೌದು ಯಾವ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಾ ಹೊಸೂರು ಗ್ರಾಮದ ಹೌದು ತಾಯಿ ಲಕ್ಷ್ಮೀದೇವಿಯ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹಾ 2 ಡೊಳ್ಳಿನ ಕಲಾ ಸಂಘಗಳನ್ನು ಬರಮಾಡಿಕೊಂಡಿರ್ತಮ್ಮ ಕರಿಶಾರಿಪ್ಪ. ಹೌದಿಲ್ಲ? ಹೌದು. ಇಲ್ಲಿವರೆಗೆ ಎಂತೆಂಥ ಹಾಡುಗಳನ್ನ ಕೇಳ್ಯಾರ, ಹೆಂಗ ಕೇಳ್ಯಾರ ನಮಗ್ ಗೊತ್ತಿಲ್ಲ. ಯಾಕಂತಂದ್ರ ಹಾ ನಾವು ಕೂಡ ಕಾರ್ಯಕ್ರಮ ಮಾಡಕತ್ತಿ ಇಲ್ಲಿಗೆ 25 ವರ್ಷ ಆಯ್ತು. ಹೌದು ಈ ಗ್ರಾಮಕ್ಕೆ ಹೆಜ್ಜೆ ಇಟ್ಟಿಲ್ಲ. ಇಲ್ಲೇ ಸುಲ್ತಾನ್ಪುರದೊಳಗೆ 4-5 ಸಲ ಕಾರ್ಯಕ್ರಮ ಕೊಟ್ಟು ಹೋಗಿವಿ. ಹೌದು. ಈ ಗ್ರಾಮಕ್ಕೆ ಬಂದಿದ್ದು ಹೊಸ ಕಾರ್ಯಕ್ರಮ ನಮ್ದು. ಹೌದಿಲ್ಲ? ಹಾ ನೀವು ಮಾರ್ಗನೂ ಕೇಳಿರಬಹುದು, ಚೌಡಿಕೆ ಕೇಳಿರಬಹುದು, ಗೀಗಿ ಪದ ಕೇಳಿರಬಹುದು, ಹೌದು, ಹರದೇಶಿ ನಾಗೇಶಿ ಡೋಳಿನ ಹಾಡಿಕೆನೂ ಕೇಳಿರಬಹುದು. ಹಾ ಆದ್ರೆ ಯಾವ ತರ ಕಾರ್ಯಕ್ರಮ ಕೊಡ್ಬೇಕು ಅಂತಕ್ಕಂಥದ್ದು ನಾವು ಏನಾದ್ರೂ ಒಂದು ಸಲ ಈ ಗ್ರಾಮಕ್ಕೆ ಬಂದು ಹೋಗಿದ್ದೀವಪ್ಪ ಅಂತಂದ್ರೆ ಜನ ಹೆಂಗದ, ಇಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ಗುರುತಾಗ್ತದೆ. ಹೌದು ಅದಕ್ಕೆ ತಮ್ಮ ಏನಾಯ್ತ್ರಿಪ್ಪ? ಎಲ್ಲವನ್ನ ಬದಿಗೊತ್ತಿ ಹಾ ಇವತ್ತಿನ ದಿವಸ ತಾಯಿ ಜಾತ್ರೆಯವನ್ನ ನೇಮಕ ಮಾಡಿಕೊಂಡು ಹೌದು 2 ಮೇಳಗಳನ್ನ ಕಾರ್ಯಕ್ರಮಕ್ಕೆ ಕರೆಸ್ಯಾರ. ಹಾ
ಉತ್ತಮ ಏನಾಯ್ತ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರ ಹಾ ಏನಾಗೈತ್ರಿಪ್ಪ ಬಾಯಿ ಮಾಡೋದು ನೋಡೋದೈತ್ ನೋಡು ಹೌದಿಲ್ಲ ಹಾ. ಅವ್ರ ಏನ್ ಹೇಳಕತ್ತಾರ ಏನ್ ಹೇಳ್ತಾರ್ರಿ ಮೊದಲೇ ತಂಡಿ ದಿನಮಾನ ಹೌದು ನಾವು ಮನೆಗೆ ಹೋದ ಬಳಿಕ ನೀವು ಕಾರ್ಯಕ್ರಮ ಕೊಡೋದಾಗಬಾರ್ದು ಈಗ ದೌಡ್ ಹಾಡಿ ಮುಗಿಸ್ರಿ ಅಂತ ಹೇಳಕತ್ತಾರ ಅವರು ಹಾ ಹಾ ಹೌದಿಲ್ಲ ಹೌದು ಪಟ್ನ ಬೆಂಕಿ ಹತ್ತಂತಾರ ಅವರು ಹೌದಿಲ್ಲ ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತು ಶಿವಶಕ್ತಿ ವಕವಾದ ರೂಪದೊಳಗ ಹಾಡಿಕೆ ಕರೆಸೇರಿ ಹೌದು ಇಲ್ಲಿ ಗುರುತಾಗಬೇಕಾಗ್ಯದ ಹಾ ಏನ್ ಗುರುತಾಗಬೇಕಾಗ್ಯದ ಹೆಣ್ಣ ಗಂಡ ಹಾಡಿಕೆ ಕುಡಿಸಿವಪ್ಪ ಅಂತಂದ್ರ ಹೌದು ಏನ ಗಂಡ ಮಗ ಹೆಚ್ಚೋ ಏನು ಹೆಣ್ಣ ಮಗಳು ಹೆಚ್ಚೋ ಹಾ ಮಾಡ್ಕೊಂಡಿರ್ತಕ್ಕಂಥ ಗಂಡ ಹೆಚ್ಚೋ ಏನು ಹೆಂಡತಿ ಹೆಚ್ಚೋ ಹೌದು ಹೌದು ಹಡೆದಿರ್ತಕ್ಕಂಥ ತಂದೆ ಹೆಚ್ಚೋ ಏನು ತಾಯಿ ಹೆಚ್ಚೋ ಹಾ ಮನೆ ಒಳಗಿರ್ತಕ್ಕಂಥ ಅಜ್ಜು ಹೆಚ್ಚೋ ಏನು ಆಯಿ ಹೆಚ್ಚೋ ಹೌದು ಈ ಜಗತ್ತಿಗೆ ಅಜ್ಜಾಗಿರ್ತಕ್ಕಂಥ ಪರಮಾತ್ಮ ಹೆಚ್ಚದಾನೋ ಏನು ಪಾರ್ವತಿ ಹೆಚ್ಚದಾಳೋ ಅಂತಕ್ಕಂಥ ವಿಷಯ ತಿಳಿಬೇಕಾಗ್ಯದ ಹೌದು ಹೌದು ಹೌದಿಲ್ಲ ಹಾ. ಅಂತ ಮಾರ್ಮಿಕವಾಗಿರ್ತಕ್ಕಂಥ ವಿಷಯಗಳ ಚರ್ಚೆ ಆಗಬೇಕಪ್ಪ ಅಂತಂದ್ರೆ ಸಮಯ ಏನು ಅದಕ್ಕೆ ಬೇಕಾಗ್ತದ ಹೌದು ಹೌದು ಸುಮ್ನೆ ಪಾಲ್ತು ಮಾತಾಡಿದ್ರೆ ಪಾಲ್ತು ಜಗಳಾಡಿದ್ರೆ ಏನು ವಿಷಯ ಹೊಂದಾಗಿಲ್ಲ ಹಾ ಹೌದಿಲ್ಲ ಹೌದು ವಿಷಯಗಳ ಹೊರಬೀಳ್ಬೇಕಪ್ಪ ಅಂತಂದ್ರ ಏನಾಗ್ಬೇಕ್ರಿಪ್ಪ ಮಾತಾಡ್ಲಿಕ್ಕ ಹಾಡ್ಲಿಕ್ಕ ಅವಕಾಶ ಕೊಡ್ಬೇಕಾಗ್ತದ ಹೌದು ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿವಸ ಸುರವಿಗೆ ಬಂದು ನಾವು ಸ್ತೋತ್ರ ಮಾಡ್ಕೊಂಡ್ವಿ ಹಾ ಸರಿ ಜೋಡಿ ಕಲಾವಂತರು ಸ್ತೋತ್ರ ಮಾಡ್ಕೊಂಡವ್ರು ಮಾಡ್ಯಾರಿಪ್ಪ ಹೌದಿಲ್ಲ ಹಾ. ಸುರವಿಗೆ ಬಂದು ನಾವೇನ್ ಹಾಡಿವಿ ಹೌದು ನನ್ನಪ್ಪ ಶಿವನಾಮ ಸ್ಮರಣೆಯನ್ನ ಮಾಡೋದ್ರಿಂದ ಜಗತ್ತಿನೊಳಗ ಹಾ ದೈವಕ್ಕೆ ಏನು ಲಾಭದ ಜನಕ್ಕೆ ಏನು ಲಾಭದ ನಮಗೇನು ಲಾಭದ ಅಂತಕ್ಕಂಥ ವಿಷಯವನ್ನ ಹಾಡಿವಿ ಹೌದು ಹೌದಿಲ್ಲ ಹಾ. ಯಾರು ಶಿವನನ್ನ ಪೂಜೆ ಮಾಡ್ಕೋತಾರ ಅವನಿಗೆ ಹಾ ಕಂಟಕವನ್ನ ಬಯಲು ಮಾಡುವಂತ ಶಕ್ತಿ ನನ್ನಪ್ಪ ಶಿವನಲ್ಲದ ಐತ್ರಿಪ್ಪ ಯಾರು ಶಿವನನ್ನ ಪೂಜೆ ಮಾಡ್ಕೋತಾರ ಅವರ ಮನೆ ಒಳಗ ಬಡತನ ಬರಂಗಿಲ್ಲ ಹೌದು ಯಾರು ಶಿವ ಪೂಜೆಯನ್ನ ಮಾಡ್ತಾರ ಅವರಿಗೆ ದೇಹದ ಬರ್ತಕ್ಕಂಥ ರೋಗ ರುಚಿಗಳ ಹೊಡೆದೋಡುತ್ತವ ಹಾ ಅಂತ ನನ್ನಪ್ಪ ಶಿವನಾಮ ಸ್ಮರಣೆಯನ್ನ ನಾವು ಇವತ್ತು ಮಾಡ್ಕೊಂಡಿವಿ ಮಾಡ್ಯವ್ರಿಪ್ಪ ಹೌದಿಲ್ಲ ಹೌದು ನಿಪ್ಪುಣಾಳದವರು ಬಂದ ಗಂಡಿನ ಸ್ತೋತ್ರ ಮಾಡ್ಯಾರಂತ ತಿಳ್ಕೊಂಡು ಹಾ ಚಿಕ್ಕೋಡಿ ತಾಲೂಕು ಜಾಗನೂರು ಗ್ರಾಮದ ಹೆಣ್ಣು ಹಾಡುವಂತ ಕಲಾವಿದರೊಂದು ಸ್ತೋತ್ರ ಮಾಡಿದ್ರು ಏನ್ ಮಾಡ್ಯಾರಿಪ್ಪ ಇವರು ಏನು ಸ್ತೋತ್ರ ಮಾಡಿಕೊಂಡ್ರು ಅಂತ ಕೇಳಿದ್ರ ಹಾ ಪಾರ್ವತಾದೇವಿ ನಿಲಿಗೇರಿ ಬೆಟ್ಟಕ್ಕೆ ಹೋಗಿ ಹೌದು ತಪಸ್ಸು ಮಾಡುತ್ತಾಳ ತಪಸ್ಸು ಮಾಡು ಕಾಲಕ್ಕ ಶಂಕರಿ ದೇವಿ ಜಡಿ ಒಳಗ ರೌದ್ರಿ ಶಕ್ತಿ ಹುಟ್ಟಿ ಬಂದು ಹಾ ರೂರು ಅಂತಕ್ಕಂಥ ದೈತ್ಯನ ಮರ್ದನ ಮಾಡಿ ಹೌದು ಅಂದ್ರೆ ಒಬ್ಬ ಮನುಷ್ಯನ ದೈತ್ಯನ ಕೊಂದು ಹಾ ಅಲ್ಲಿ ಸುಖ ಮತ್ತು ಶಾಂತಿ ಅಂತಕ್ಕಂಥದ್ದು ಕೊಟ್ಟಾಳ ಅಲ್ಲಿ ತಾಯಿ ಹೆಚ್ಚು ಅಂತ ಹೇಳಿದ್ರು ಅವರು ಹೇಳ್ತಾರಿಪ್ಪ ಹೌದಿಲ್ಲ ಹೌದು ಅಲ್ಲೊಂದು ಮಾತು ಕೇಳಬೇಕಾಗ್ಯದ ಅವ್ರನ್ನ ಏನ್ ಕೇಳಿದ್ರಿ ಇವ್ರನ್ನ ಇವತ್ತು ನೀವು ಪಾರ್ವತಿ ಹೆಚ್ಚು ತಾಯಿ ಹೆಚ್ಚು ಅಂತ ಹಾಡ್ಲಿಕ್ಕೆ ಬಂದರಿ ಹಾ ಅದೇ ನಿಮ್ಮ ಪಾರ್ವತದೇವಿ ನಿಲಿಗೇರಿ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡು ಕಾಲಕ್ಕ ಹೌದು ಅಲ್ಲಿ ಯಾರನ್ನ ಕುರಿತು ತಪಸ್ಸು ಮಾಡ್ಯಾಳು ಹಾ ನನ್ನಪ್ಪ ಶಿವನನ್ನ ಕುರಿತು ತಪಸ್ಸು ಮಾಡ್ಯಾಳ ಹೌದು ನನ್ನಪ್ಪನ ನಾಮ ಸ್ಮರಣೆ ಮಾಡಿ ನಿಮ್ಮವ ತಪಸ್ಸು ಮಾಡ್ಯಾಳಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಅಪ್ಪ ಹಾ ಶಿವ ಅಂತಕ್ಕಂಥವ ಹೆಚ್ಚಿನವದಾನ ಹೌದು 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 ಇದು ಮೊದಲನೇ ಮಾತ ಹಾ ಇನ್ನು ಎರಡನೇದು ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ತಾಯಿ ಗುಣ ಅಂದ್ರೆ ಎಂತದ್ದಿರಬೇಕು ಹಾ ಹೌದಿಲ್ಲ ಎಂತಾದ್ರಿಪ್ಪ ಹೌದಿಲ್ಲ ಈ ಒಂದು ಮಾತು ಹೇಳ್ಯಾರು ಹಿರಿಯರು ಏನ್ ಹೇಳ್ಯಾರ್ರಿ ಹೆತ್ತವರಿಗೆ ಹೆಗ್ಗನ ಮುದ್ದತ್ತ ಹಾ ಹಾ ಹಡೆದಿರ್ತಕ್ಕಂಥ ತಾಯಿಗೆ ಹೌದು ಕೂಸ ಕರಗರ ಇರ್ಲಿ ಬೆಳಗರ ಇರ್ಲಿ ಹಂಗ ಡೊಂಕರ ಇರ್ಲಿ ಹಾ ಅದನ್ನ ಎತ್ತಿ ಮುದ್ದಾಡುವಂತ ಗುಣ ತಾಯಿಯಲ್ಲಿರ್ಬೇಕು ಹೌದು ಹೌದು ತಾಯಿ ಹೆಚ್ಚಿನ ಕೆತ್ತ ಹೇಳಕ್ ಬಂದರಿ ಹಾ ಆ ರೂರು ಅಂತಕ್ಕಂಥ ಒಬ್ಬ ದೈತ್ಯನ ಮರ್ದನ ಮಾಡಿದ್ರೆ ನೀವು ಹೆಂಗೆ ಹೆಚ್ಚಾಗ್ತೀರಿ ಹೌದ್ ತಾಯಿ ಗುಣ ಎಂತದಿರ್ಬೇಕು ಹಂಗಿರ್ಬೇಕ್ರಿಪ್ಪ ಒಬ್ಬ ಕೆಟ್ಟ ಮನುಷ್ಯ ಅದನ್ನ ಒಬ್ಬ ಕೆಟ್ಟ ಮಗ ಹುಟ್ಟ್ಯಾನಪ್ಪ ಅಂತಂದ್ರ ಹೌದು ಅವನಿಗೆ ಒಳ್ಳೆ ತಿಳುವಳಿಕೆಯನ್ನ ಹೇಳಿ ಒಳ್ಳೆ ದಾರಿಗೆ ತರಬೇಕು ಹೊರತು ಹಾ ಕೊಲ್ಲಬಾರ್ದ್ರಿ ಕೊಲ್ಲುವಂತ ಕಾಯಕ ನಿಮ್ಮದಾಗಬಾರದು ಹೌದ್ ಹೌದು ಸುಧಾರಣೆ ಮಾಡ್ಬೇಕಾಗಿತ್ತಲ್ಲ ಹೌದಿಲ್ಲ ಹಾ ಇದು ನೀವು ಹಾಡಿರ್ತಕ್ಕಂಥ ವಿಷಯದೊಳಗೆ ಕೇಳ್ತಕ್ಕಂಥ ಮಾತ ಹೌದು ಹೌದಿಲ್ಲ ಹಾ. ಇನ್ನು ಎರಡನೇದೇನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಅಲ್ಲಿ ಶಂಕರಿ ದೇವಿಯಿಂದ ರೌದ್ರಿ ಶಕ್ತಿ ಹೊಟ್ಟಿ ಬಂದು ರೂರು ಅಂತಕ್ಕಂಥ ದೈತ್ಯನ ಮರ್ದನ ಮಾಡ್ಯಾಳು ಹಾ ಮರ್ದನ ಮಾಡ್ಯಾಳ ಕರೆ ಹೌದು ಮರ್ದನ ಆದ ಕಾಲಕ್ಕಲ್ಲಿ ದೇವಾನುದೇವತೆಗಳೆಲ್ಲ ಕೂಡಿಕೊಂಡು ಹಸದಿದ್ರು ಹಾ ಹಸ್ತಿರ್ತಕ್ಕಂಥ ದೇವಾನುದೇವತೆಗಳ ಬಂದ ದೇವಿನ ಕೇಳ್ತಾರು ಏನತ್ರಿಪ್ಪ ತಾಯಿ ದೈತ್ಯನ ಕೊಂದು ನಮಗೆ ಸುಖ ಶಾಂತಿ ಕೊಟ್ಟಿಕರೆ ಹೌದು ನಮಗಿನ್ನೂ ಶಾಂತಿಯಾಗಿಲ್ಲ ಹಾ ಹಾ ಯಾಕಂದ್ರೆ ನಮ್ಮ ಹೊಟ್ಟೆ ಹಸದದ ಹೊಟ್ಟಿಗೆ ಅನ್ನ ಕೊಡುವಂತ ತಾಯಿಗೆ ಕೇಳಿದ್ರು ಹೌದು ಅವಾಗ ತಾಯಿ ಹೇಳ್ತಾಳ ಹಾ
ಹೊಟ್ಟಿಗೆ ಅನ್ನ ಕೊಡಕ್ಕೆ ನಾ ಅಲ್ಲ, ಅಲ್ಲಿ ಪರಮಾತ್ಮ ಕೂತಾನ, ಅವನ ಬಲ್ಲಿ ಹೋಗ್ರಿ ಅಲ್ಲಿ ಅನ್ನ ಕೊಡ್ತಾನ ಅಂತ ಹೇಳು. ಹೌದು ಹೌದು, ಚಲೋ ಮನೆಯಲ್ಲ ದಗದ. ನಿಮ್ಮ ತಾಯಿಗೆ ಹುಟ್ಟಿಸೋದು ಗುರ್ತಾಯ್ತು, ಅಲ್ಲಿ ಕೊಲ್ಲೋದು ಗುರ್ತಾಯ್ತು, ಹಸಿರ್ತಕ್ಕಂಥ ಮಕ್ಕಳಿಗೆ ಅನ್ನ ಹಾಕಕ್ಕೆ ಯಾಕೆ ನಿಮ್ಮ ಅವ್ವಗೆ ನೀಗಲಿಲ್ಲ ಅಂತಕ್ಕಂಥದ್ದು ಮೂರನೇ ಮಾತು. ಹೌದು ಹೌದು, ಹೌದಿಲ್ಲ? ಹಾ ಅದಕ್ಕೆ ನೋಡಲಿ ಪರಮಾತ್ಮ ಆಗಿರ್ತಕ್ಕಂಥವ ಹೌದು, ಅನ್ನ ಹಾಕಿದಾನೆ, ಅಲ್ಲಿ ಪರಮಾತ್ಮ ಅಂತಕ್ಕಂಥವ ಹೆಚ್ಚಿನವದಾನ ಅಂತಕ್ಕಂಥ ವಾದ ನಮ್ಮದೈತಿ. ಹಾ ಹಾ ಹೌದಿಲ್ಲ? ಹೌದು, ಇದು ನೀವು ಮಾಡಿರ್ತಕ್ಕಂಥ ಸೂತ್ರದ ಪದ್ಯದೊಳಗ ಹಾ ತಮ್ಮ ಮುಂದೆ ಪಾಳೆ ಮುಗಿಸು ಕಾಲಕ್ಕೆ ಒಂದು ಚಾಲ ಹಾಡಿದ್ರು ಅವರು. ಏನ್ ಹಾಡ್ಯಾರಿಪ್ಪ? ಹೌದಿಲ್ಲ? ಹಾ ಏನ್ ಹಾಡಿದ್ರು ಅಂತಂದ್ರ, ಏನ್ ಹಾಡ್ಯಾರ್ರಿ? ಹಿರೇಗುಡ್ಡ ಕ್ಷೇತ್ರ ದರ್ಶನ ಹಾ ಒಮ್ಮೆ ಉದೋಣ್ಣೋ ಜನ್ಮ ಪಾವನ ಅಂತ ಹಾಡಿದ್ರು ಅವರು. ಹಾಡ್ಯಾರಿಪ್ಪ. ಇಲ್ಲೊಂದು ಮಾತು ಕೇಳಬೇಕಾಗಿದೆ ಸರಿಜೋಡಿ ಕಲಾವಂತರು. ಏನ್ ಕೇಳೋನ್ರಿಪ್ಪ? ಹೌದಿಲ್ಲ? ಹಾ ಎಲ್ಲಾರು ಎಲ್ಲಮಗೆ ಹೋಗ್ತಾರ, ಪುಣ್ಯ ಕ್ಷೇತ್ರದ ಹೌದು, ಪಾವನ ಕ್ಷೇತ್ರದ ಹಾ ಎಲ್ಲರೂ ಉದೋ ಅನ್ನುವಂಥದ್ದು ಲೋಕಾರೂಢಿ ಒಳಗೆ ನಡೆದದ. ನಡ್ದೈತ್ರಿಪ್ಪ. ಹೌದಿಲ್ಲ? ಹಾ ಅದೇ ಎಲ್ಲಮ್ಮನ ಹಿಡ್ಕೊಂಡು ಮನೆಗೆ ಭಿಕ್ಷಾ ಬರ್ತಕ್ಕಂಥ ನಿಮ್ಮ ಎಲ್ಲಮ್ಮನ ಪಡಲಿಗೆ ಹಿಡ್ಕೊಂಡು ಬರ್ತಕ್ಕಂಥ ಹೆಣ್ಣು ಮಕ್ಕಳು ಹಾ ಅಲ್ಲಿ ಮನೆಗೆ ಬಂದಾಗ ಭಿಕ್ಷಾ ಬೇಡೋ ಕಾಲಕ್ಕೆ ಎಲ್ಲಮ್ಮಗ ಭಿಕ್ಷಾ ನೀಡ್ರಿ ಅಂದಿಲ್ಲ. ಹೌದ್, ಮನೆಗೆ ಬಂದು ಏನಂತಾರ, ಹಾ ಎಕ್ಕಯ್ಯ ಜೋಗಯ್ಯ ನಿನ್ನ ಹಾಲಕ್ಕುದೋ ಅಂದಾರ ಅವ್ರು. ಹೌದು ಹೌದು, ನಿಮ್ಮ ಅವು ಹೆಚ್ಚಿನಕ್ಕಾಗಿದ್ರ ಮನೆಗೆ ಎಲ್ಲಮ್ಮದಾರ ಭಿಕ್ಷಾ ಬಂದಂತವ್ರು ಹಾ ನಿಮ್ಮ ಅವ್ವನ ಹೆಸರು ನೋಡಿಬೇಕಾಗಿತ್ತ, ಅಲ್ಲಿ ನಮ್ಮ ಅಪ್ಪಗಳ ಹೆಸರು ಯಾಕೆ ತಗೊಂಡು ಭಿಕ್ಷಾ ಬೇಡಿದ್ರಿ ಅಂತಕ್ಕಂಥ ಮಾತು. ಎಲ್ಲವ್ವ ಮಾತಂಗ್ಯವ್ವ ಸತ್ಯವ್ವ ಅವ್ರನ್ನ ತಗೊಂಡಿಲ್ಲ ಅವರು. ಹಾ ಎಕ್ಕಯ್ಯ ಜೋಗಯ್ಯ ನಿನ್ನ ಹಾಲಕ್ಕುದೋ ಅಂದಾರ ಅವರು. ಹೌದು ಹೌದು, ಯಾಕೆ ಈ ಮಾತಂತಕ್ಕಂಥದ್ದು ಒಂದು ಎರಡು ಪ್ರಶ್ನೆ ಐತಿ. ಹೌದು. ಹೌದಿಲ್ಲ? ಹಾ. ಇನ್ನು ಹೆಂಗಪ್ಪ ಅಂತ ಕೇಳಿದ್ರ ವಾದ, ಹಾ ಸುಣ್ಣಿದೊಳಗ ನಮ್ಮ ಅಪ್ಪ ಯಾರಿದ್ರು ನಿಮ್ಮ ಅವ್ವ ಯಾರಿದ್ರು ಅಂತಕ್ಕಂಥದ್ದು ಹಾಡಿನೊಳಗ ಪದ್ಯದೊಳಗ ಚಾಲದೊಳಗ ಬರ್ತಕ್ಕಂಥ ವಿಷಯ ಇರ್ತದ. ಹೌದು, ಇನ್ನು ಹೆಣ್ಣು ಹೆಚ್ಚೋ ಗಂಡು ಹೆಚ್ಚೋ ಅಂತಕ್ಕಂಥ ವಾದ ಕೂಡ ಮಾತಿನೊಳಗೆ ನಡೀತದ. ಹಾ ಹಾ ಹೌದಿಲ್ಲ? ಹೌದು. ಈ ಪಾಳೆ ಒಳಗ ಗಂಡ ಮಗಾನೇ ಶ್ರೇಷ್ಠ ಅಂತ ನಾ ಹೇಳಿ ಹೋದಿನಪ್ಪ ಅಂತಂದ್ರ ಹೌದು, ಮುಂದಿನ ಪಾಳ್ಯಕ್ಕೆ ಬಂದು ಹೆಣ್ಣು ಮಗಳಂದ್ರೆ ಹೆಚ್ಚಿನಕ್ಕೆಂತ ನೀವು ಹೇಳ್ಬೇಕಾಗ್ತದೆ. ಹೇಳ್ತಾರಿಪ್ಪ. ಹೌದಿಲ್ಲ? ಹೌದು, ಜಗತ್ತಿನೊಳಗ ಲೋಕಾರೂಢಿ ಒಳಗಾಯ್ತು, 18 ಪುರಾಣದೊಳಗಾಯ್ತು, ಹಾ ಬರೆದಿರ್ತಕ್ಕಂಥ ಮಾತ ಲೋಕಾರೂಢಿ ಒಳಗೆ ನಡೆದಿರ್ತಕ್ಕಂಥ ಮಾತನ್ನ ದೈವಕ್ಕೆ ಹೇಳ್ಬೇಕಾಗ್ತತ್ತಮ್ಮ. ಹೌದು ಹೌದು, ಹೌದಿಲ್ಲ? ಹಾ. ಯಾಕಂತಂದ್ರೆ ಗಂಡ ಮಗಾನೇ ಹೆಚ್ಚು ಅಂತ ಹಂಗ ಹೆಚ್ಚು ಅಂತ ಹೇಳಿ ಹೋದ್ರೆ ದೈವ ನಂಬಂಗಿಲ್ಲ. ಹೌದು ಹೌದು, ಅದನ್ನ ಆಧಾರಬದ್ಧವಾಗಿ ಲೇಖಿಬದ್ಧವಾಗಿ ಮಾತಾಡ್ಬೇಕಾಗ್ತದ. ಹಾ ಹಾ ಯಾಕ ಗಂಡ ಮಗನಿಗೆ ಹೆಚ್ಚು ಅಂತ ಹೇಳಕತ್ತೀನಪ್ಪ ಅಂತಂದ್ರ, ಯಾಕ್ರಿಪ್ಪ? 18 ಪುರಾಣಗಳ ಪೈಕಿ ಬ್ರಹ್ಮ ವೈವರ್ತ ಪುರಾಣದೊಳಗೆ ಬರೆದಿಟ್ಟಾರು. ಹೌದು, ಏನು ಬರೆದಾರು? ಏನ್ ಬರ್ದಾರಿಪ್ಪ? ಹಡೆದಿರ್ತಕ್ಕಂಥ ತಾಯಿ ಹೇಳ್ತಾಳನ್ನ ಮಾತ, ಏನತ್ತ? ನನ್ನನ್ನ ಹಡೆದಿರ್ತಕ್ಕಂಥ ತಂದೆ ತಾಯಿಕಿತ್ತ, ಹಾ ಹಾ ಬಂಧು ಬಳಗದವರಕ್ಕಿಂತ, ಆಸ್ತಿ ಅಂತಸ್ತಕ್ಕಿಂತ, ರೊಕ್ಕ ರೂಪಾಯಿಕಿತ್ತ, ಹೌದು, ಒಡ ಹುಟ್ಟಿದ ಅಣ್ಣತಂಬರಕ್ಕಿತ್ತನು ಹೊಟ್ಟಿಲೆ ಹುಟ್ಟಿದಂತ ಗಂಡ ಮಗನ ಹೆಚ್ಚು ಅಂತ ಹೇಳಿ ಬರೆದಾರ. ಹೌದು ಹೌದು, ಹಡೆದಿರ್ತಕ್ಕಂಥ ತಾಯಿ ಮಾತು ಹೇಳ್ಯಾಳ. ಹಾ ಹಾ ಅದಕ್ಕಾಗಿ ಗಂಡ ಅಂದ್ರೆ ಹೆಚ್ಚ, ಗಂಡ ಮಗ ಅಂದ್ರೆ ಶ್ರೇಷ್ಠ ಅಂತಕ್ಕಂಥ ಮಾತ. ಹೌದು ಹೌದು, ಯಾಕೆ ಗಂಡ ಮಗನಿಗೆ ಹೆಚ್ಚಿನ ಒಣಬೇಕಾಗಿದೆ ಅಂತ ಕೇಳಿದ್ರೆ, ಯಾಕೆ ಅನ್ಬೇಕ್ರಿಪ್ಪ? 10 ಹೆಣ್ಣು ಹುಟ್ಟು ಬದ್ದಲ ಮುತ್ತಿನಂತದ ಒಂದೇ ಒಂದು ಗಂಡ ಮಗ ಹುಟ್ಟಬೇಕಂತ ಲೋಕಾರೂಢಿ ಒಳಗೆ ಹೇಳ್ಯಾರ. ಹೌದು, 10 ಹೆಣ್ಣು ಹಡಿ ಬದ್ದಲ ಮುತ್ತಿನಂತ ಒಂದೇ ಒಂದು ಗಂಡ ಮಗನ ಹಡಿದ್ರೆ ಹಾ ಹಡೆದಿರ್ತಕ್ಕಂಥ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ ಅಂತೇಳಿ ಹೌದು, 18 ಪುರಾಣದಾಗ ಬರ್ದಾರ. ಹಾ ಹಾ ಹೌದಿಲ್ಲ? ಹೌದು, ಮಾನವ ಜನ್ಮಕ್ಕೆ ಬಂದ ನಮಗ ನಿಮಗ ಮುಕ್ತಿ ಸಿಗಬೇಕಾಗ್ಯದ. ಹೌದು, ಮುಕ್ತಿ ಸಿಗಬೇಕಾದ್ರ ಹಾ ಮದುವೆಯಾಗಿ ಒಂದು ಗಂಡ ಮಗನ ಹಡಿಲೇಬೇಕಾಗ್ಯದ. ಹೌದು ಹೌದು, ಗಂಡ ಮಗ ಹುಟ್ಟುದ್ರಿಂದ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ. ಹಾ ಹೆಣ್ಣು ಹೆಚ್ಚು ಮಾಡಿ ಜಾಗನೂರಿಂದ ಹೊಸೂರು ಗ್ರಾಮಕ್ಕೆ ಹೆಣ್ಣು ಹೆಚ್ಚು ಮಾಡಿ ಹಾಡಕ್ಕೆ ಬಂದರೆ, ಹೌದು, ಹೆಣ್ಣು ಹುಟ್ಟ್ರ ಹುಣ್ಣು ಹುಟ್ಟಿದಂಗ ಅಂತ ಅದರ ಸಂಬಂಧ ಜಗತ್ತು ಮಾತಾಡ್ತೈತಿ. ಹೌದು ಹೌದು, ಹೌದಿಲ್ಲ? ಹಾ ಇದು ಸರಿಜೋಡಿ ಕಲಾವಂತರ ಕೇಳ್ತಕ್ಕಂಥ ಪ್ರಶ್ನೆ. ಹೌದು ಹೌದು, ಹೌದಿಲ್ಲ? ಹಾ. ನೀವು ಇದ ಮಾತಿಗೆ ತೋಡಿ ಹೆಂಗ ಬರ್ಬೇಕಪ್ಪ ಅಂತ ಕೇಳಿದ್ರ, ಹೆಂಗ ಬರ್ಬೇಕ್ರಿಪ್ಪ? ಹೊಡೆದಿರ್ತಕ್ಕಂಥ ತಂದೆ ಹೇಳ್ಬೇಕ. ಹೌದು, ಏನತ್ತ? ಏನತ್ರಿಪ್ಪ? ಒಟ್ಟ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಒಡ ಹುಟ್ಟಿದ ಅಣ್ಣತಾಂಬ್ರಕ್ಕಿತ್ತನು ಹಡೆದಿರ್ತಕ್ಕಂಥ ಹಾ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಹೆಚ್ಚಿನಕ್ಕಿಂತ ನೀವು ತೋಡಿ ಕೊಡ್ಬೇಕು. ಹೌದು ಹೌದು, ಹೌದಿಲ್ಲ? ಹಾ. ಆ ಒಂದೇ ಪಾಳೆ ಒಳಗೆ ಬಹಳಷ್ಟು ಮಾತಾಡಿ ದೈವಕ್ಕೆ ವಂಚಗುವಂತ ಮಾತಿಲ್ಲ ತಮ್ಮ. ಹೌದು, ಯಾಕಪ್ಪ ಅಂತಂದ್ರೆ ದೈವದವ್ರು ಏನೇನು ತಿಳ್ಕೊಳಕತ್ತಾರ ಏನೇನು ಅನ್ನಾಕತ್ತಾರ ಅಂತಕ್ಕಂಥದ್ದು ನನಗೂ ಕೂಡ ಅರಿವಾಗಲ್ತು. ಹಾ ಹಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ, ಹೌದು, ಇನ್ನೂ ಸಾಕಷ್ಟು ವಿಷಯಗಳ ಚರ್ಚೆ ಆಗಬೇಕಾಗ್ಯದ. ಹೌದು ಹೌದು, ಹೌದಿಲ್ಲ? ಹಾ. ನನ್ನಪ್ಪ ಸೂರಿಲ್ಲ ಚಂದ್ರಿಲ್ಲ ಗಾಳಿಲ್ಲ ಬೆಳಕಿಲ್ಲ ಕತ್ಲಿಲ್ಲ ಮಾಡಿಲ್ಲ ಮುಗುಲಿಲ್ಲ ಮಾನವರಿಲ್ಲ ದಾನವರಿಲ್ಲ, ಹೌದು, ಜೋಗಿ ಜಂಗಮರಿಲ್ಲ ಸಾಧು ಸತ್ಪುರುಷರಿಲ್ಲ. ಹಾ ಒಟ್ಟಾರೆ ಹೇಳ್ಬೇಕಂದ್ರೆ ಏನೇನು ಇಲ್ಲ, ಜಗತ್ತೆಲ್ಲ ಶೂನ್ಯ. ಹೌದು, ಆ ಶೂನ್ಯದೊಳಗ ನನ್ನಪ್ಪ ಪರಮಾತ್ಮ ಒಬ್ಬನೇ ದಾನ. ಹಾ ಹಾ ಹೌದಿಲ್ಲ? ಹೌದು, ಇನ್ನು ಅದೇ ಪರಮಾತ್ಮನಿಂದ ಜಗತ್ತು ಹೆಂಗ ಹುಟ್ಟುತ್ತದ, ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಗ ಹುಟ್ಟುತ್ತಾರ, ಹಾ ಬ್ರಹ್ಮನಿಂದ ಬ್ರಹ್ಮಾಂಡ ಹೆಂಗ ಹುಟ್ಟುತ್ತದ, ಹೌದು, ಈ ಬ್ರಹ್ಮಾಂಡ ಮೇಲೆ ಇರುವಿ 84 ಲಕ್ಷ ಜೀವರಾಶಿ ಹೆಂಗ ಹುಟ್ಟುತ್ತಾವ, ಹಾ ಇರುವಿ 84 ಲಕ್ಷ ಜೀವರಾಶಿ ಪೈಕಿ ಮಾನವರನ್ನು ಯಾಕೆ ಹುಟ್ಟಿಸಿಕೊಂಡ. ಹೌದು, ಹೌದಿಲ್ಲ? ಹಾ. ಈ ಮಾನವರು ಹುಟ್ಟಿದ ಬಳಿಕ ರಾಜರ ವಂಶ ಎಲ್ಲಿಗೆ ಬಂತು, ಹಾ ಒಕ್ಕಲತನ ಅಂತಕ್ಕಂಥ
ಅಂತಕ್ಕಂಥದ್ದು ಈಗ ಸದ್ಯ ನಾವು ನೀವು ಒಕ್ಕಲ್ತನ ಮಾಡಕತ್ತೀವಿ ಹಿಂದೆ 18 ಪುರಾಣದಾಗ ಒಕ್ಕಲ್ತನ ಹೆಂಗ ಮಾಡ್ಯಾರು ಯಾರು ಮಾಡ್ಯಾರು ಹೌದು ಹೌದು ಇದು ಹೊತ್ತು ಇರುತ್ತನ ಸಾರಾಂಶ ಒತ್ತಾಟಿಗೆ ಹೋಗುದದ ಹಾ ಹೌದಿಲ್ಲ ಹೌದು. ಒಂದೇ ಪಾಳೆ ಒಳಗೆ ಮುಗಿತಕ್ಕಂಥ ವಿಷಯ ಇದಲ್ಲ ಹೌದು ವಿಷಯ ಬಹಳ ಮಾರ್ಮಿಕವಾಗ್ಯದ ಹೌದು ಹೌದು ಸರಿಜೋಡಿ ಕಲಾವಂತರು ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಹಾಡ್ತಾರೆ ನೋಡ್ಕೊಂಡು ಹಾ ಯಥಾ ಪ್ರಕಾರ ಮುಂದಿನ ಪಾಳ್ಯಕ್ಕೆ ನಂಬರ್ ಹಚ್ಚದತ್ತಮ ಹೌದು ಯಥಾ ಪ್ರಕಾರ ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಗಂಡಂದ್ರ ದೇವರ ಗಂಡನ ಹೊರತಿ ಹೆಣ್ಣು ಮಕ್ಕಳಿಗೆ ಗತಿ ಇಲ್ಲ ಹೌದು ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಗಂಡನೇ ಬ್ರಹ್ಮ ಗಂಡನೇ ವಿಷ್ಣು ಗಂಡನೇ ಮಹಾದೇವ ಗಂಡನೇ ಶಿವ ಅಂತ ಹೇಳ್ಯಾರು ಹಾ ಹಾ 18 ಪುರಾಣದೊಳಗ ಗಂಡನ ಬಗ್ಗೆ ಬಹಳ ಚಂದ ಬರೆದಾರ ಹೌದು ಯಾವ ರೀತಿ ಐತಿ ಅಂತಕ್ಕಂಥದ್ದು ಒಂದು ಕ್ಯಾಲಿ ರೂಪದೊಳಗ ಹಾಡಿ ಹಾ ಸರಿ ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡೋಣ ಹೌದು ಹೌದು ಪಟಕ